ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಏನಕ್ಕೆ ಬ್ರೋ ಈ ವಿಡಿಯೋ ಅಂದರೆ, ಸೊ ಹೋಮ್ ಅಲೋನ್ ಪಾರ್ಟ್ 3 ಮಾಡೋಣ ಅಂತ. ಪಾರ್ಟ್ 3 ಅಲ್ಲ, ಇದು ಹೋಮ್ ಅಲೋನ್ ಪಾರ್ಟ್ 3 ಅಲ್ಲ, ಕುಕ್ಕಿಂಗ್ ಬ್ಲಾಗು. ಸೊ ಕುಕ್ಕಿಂಗ್ ಬ್ಲಾಗು ಏನಂದರೆ, ಸೊ ಇವತ್ತು ಮನೇಲಿ ಮಮ್ಮಿ ಇಲ್ಲ. ಸೊ ಜೋನು ಇನ್ನೇನು 1 ಗಂಟೆಗೆ ಏನೋ ಬಂತಾನೆ. ಇವಾಗ ಟೈಮ್ ಬಂದ್ಬಿಟ್ಟು 11:30 ಏನೋ, 11-12 ಏನೋ. 1 ನಿಮಿಷ ಗೈಸ್, ಮೈಕ್ ಸಿಕ್ತಿಲ್ಲ. ಮೈಕ್ ಎಲ್ಲಿಟ್ಟೆ ಅಂತಾರೆ ಗೊತ್ತಿಲ್ಲ. 1 ನಿಮಿಷ, ಬರೀ ಟ್ರೈಪಾಡ್ ಒಂದು ಸಿಕ್ತು. ಮೈಕು ಇದು ಎತ್ತಕ್ಕೆ ಭಯ ಆಗ್ತೈತೆ. ಮೈಕ್ ಗೈಸ್ ಮೈಕ್ ಸಿಕ್ತು. ಸೊ ಈ ವಿಡಿಯೋ ಇದಕ್ಕೇನೆ, ಅವನಿಗೆ ಏನಾದರೂ ಜ್ಯೂಸು ಅಥವಾ ಏನಾದರೂ ಮಾಡಿಕೊಡೋಣ ಅಂತ. ಇದು ಲಾವಾ ಕೇಕ್ ಎಲ್ಲ ಬರ್ತಾವಲ್ಲ, ಸೊ ಅದು ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಒಂದು, ಮತ್ತು ಮಿಲ್ಕ್ ಶೇಕು ಓರಿಯೋದಲ್ಲಿ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ನನಗೆ ಭಯ ಆಗ್ಬಿಡೈತೆ ಓರಿಯೋ ತೊಗೊಳಕ್ಕೆ. ಅದರಲ್ಲಿ ಅದೇನಂತಾರೆ, ಏನೋ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ ಅಂತಿದ್ದಾರಲ್ಲ. ಸೊ ಅದಕ್ಕೆ ತಿನ್ನೋಕ್ಕೆ ಭಯ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ, ಪಪ್ಪ ಫೋನ್ ಮಾಡಿದ್ರು ಇವಾಗ. ಸೊ ನಮ್ಮ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿದ್ದಾರೆ ಪಪ್ಪ ರೆಡಿ ಮಾಡೋಕ್ಕೆ. ಏನಂದರೆ ಅದು ನಾನು ಹೇಳಿದ್ನಲ್ಲ, ರೀಸೆಟ್ ಆಗೋಗಿತ್ತಂತ. ಸೊ ಅದಕ್ಕೆ ಹೆಂಗೆ ಬ್ರೋ ವೀಡಿಯೋ ಹಾಕ್ತಾರೆ ಫೋನಲ್ಲೇ, VN ಇದೆಯಲ್ಲ, ಈಸಿ ಟು ಎಡಿಟ್. ಒಂದೇ ಸಮಯದಲ್ಲಿ ಎಲ್ಲ ಇಮೇಜಸ್ ನಾನು ಯಾವುದ್ಯಾವುದು ಮೀಮ್ಸು ಅಥವಾ ವೀಡಿಯೋಸೆಲ್ಲ ನಮ್ಮ ಫೋನಲ್ಲಿ ಎತ್ತಿಕ್ಕಿರ್ತೀವಲ್ಲ, ಸೊ ಅದನ್ನೇ ಡೈರೆಕ್ಟಾಗಿ ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು. VN ಯೂಸ್ ಮಾಡೋದಕ್ಕೆ ನಮಗೆ ಏನು ಕಾಸು ಗೀಸು ಅಂತ ಇಲ್ಲ, ಇಷ್ಟ ಇಲ್ಲ, ಇದೇ ಇಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲಿ ಬೇಗ ಎಕ್ಸ್ಪ್ಲೋರ್ಟ್ ಆಗುತ್ತೆ. ಅದಕ್ಕೆ VN ಯೂಸ್ ಮಾಡ್ತಾನೆ ನಾನು ವೀಡಿಯೋನೇ ಇದು ಮಾಡ್ಬೋದು, ಬೇಗನೂ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ ವಿಡಿಯೋ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳ್ತಾ, 1 ನಿಮಿಷ ಕೆಳಗಡೆ ಹೋಗ್ಬರ್ತೀನಿ. ಕೆಳಗಡೆ ಹೋಗಿ ಫೋನ್ ತರಬೇಕು. ಫೋನಲ್ಲಿ ಬಿಸ್ಕೆಟು ಮತ್ತು ಇನ್ನೂ ಐಸ್ ಕ್ರೀಮ್ ಎಲ್ಲ ಬುಕ್ ಮಾಡಬೇಕಾಗಿದೆ. ಸೊ ಅದೆಲ್ಲ ಬುಕ್ ಮಾಡೋದನ್ನ ವ್ಲಾಗ್ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಬಿಗ್ ಬಾಸ್ಕೆಟಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ ಆಯಿತು. ಬುಕ್ ಮಾಡೋದೊಂದು ಬಾಕಿ. ನೋಡ್ಬೋದು ಬಿಸ್ಕೆಟ್ ಇಲ್ಲಿದೆ, ಮತ್ತು ಮಿಲ್ಕು ಬೇಕು. ಆದರೆ ಮಿಲ್ಕು ಇಲ್ಲಿ ಕೊಡ್ತಾರ ಅಂತ ಗೊತ್ತಿಲ್ಲ, ತಡಿ ನೋಡೋಣ. ಮಿಲ್ಕು, ಅಯ್ಯೋ ಮಿಲ್ಕ್ ಇದೆ, ಆದರೆ ಇಲ್ಲಿ ಸಿಗುತ್ತಾ ಗೊತ್ತಿಲ್ಲ, ನಾವು ಇಲ್ಲೇ ತೊಗೊಳೋಣ. ಮಿಲ್ಕು ಐಸ್ ಕ್ರೀಮ್ ಬೇಕಷ್ಟೆ. ಅದಾದಮೇಲೆ ಅಷ್ಟೇ. ಇದಾದಮೇಲೆ ಬೇರೆ ಇದರಲ್ಲಿ ಎಷ್ಟೊಂದು ಐಟಮ್ ಇದೆ ಗೈಸ್. ಎಲೆಕ್ಟ್ರಾನಿಕ್ಸಲ್ಲಿ ತೋರಿಸ್ತೀನಿ. ಫೋನೆಲ್ಲ ಇದೆ. ಸೊ ಎಲೆಕ್ಟ್ರಾನಿಕ್ಸ್ಗೆ ಹೋದರೆ ಇಲ್ಲಿ ನಿಮಗೆ ಆಕ್ಸೆಸರೀಸ್ ಸಿಗುತ್ತೆ ನೋಡಿ. ಸೊ ಕೇಬಲ್ಲು, ಪವರ್ ಬ್ಯಾಂಕು, ಹೆಡ್ಫೋನ್ಸು, ವಾಚು, ಸ್ಪೀಕರು, ಅಪ್ಲಯನ್ಸಸ್ಸು, ಮತ್ತು ಬ್ಯಾಟ್ರಿ, ಲೈಟು, ಟ್ಯಾಬ್, ಐಫೋನ್ ಎಲ್ಲ ಸಿಗುತ್ತೆ. ತಡಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ನೋಡ್ತಿದ್ದೀರಾ, ಇದಲ್ಲ, ಇದು ಓಪ್ಪೋದಲ್ಲಿ ಇವಾಗ ಬಂದಿರೋದು. ಸೊ ಐಫೋನ್ 68,990, 79,000 ಇದೆ. ಸೊ ಇದರಲ್ಲೇ ಬೇಸಿಕ್ ಫೋನ್ಗಳು ಎಲ್ಲ ಇರ್ತವೆ. ಸೊ ಇಲ್ಲಿ ನೋಡ್ಬೋದು, ರೆಡ್ಮಿ ಇರ್ಬೋದು, ಆ್ಯಪಲ್ ಟ್ಯಾಬ್ ಇದೆ ನಿಮಗೆ 34,490 ಟ್ಯಾಬು. ಮತ್ತು ಇಲ್ಲೊಂದು ಆ್ಯಪಲ್ 15, 16, ಇನ್ನೂ ಜಾಸ್ತಿ ಫೋನ್ಗಳು, ಐಫೋನ್ 15, 60,000 ಆ ಥರದ್ದೆಲ್ಲ ಇದೆ ಇವಲ್ಲಿ. ಸೊ ಇದೆಲ್ಲ ನಾವೆಲ್ಲ ತೊಗೊಳಕ್ಕೆ ಹೋಗೋಲ್ಲ. ನಾನು ಹೋಗೋದಿದ್ರೆ ಏರ್ಪೋರ್ಟ್ಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಚಾರ್ಜಿಂಗ್ ಇದರಲ್ಲಿ ಹೋಗ್ತೀನಿ ಅಷ್ಟೇ. ಸೊ ಇದಾದಮೇಲೆ ಮಿಲ್ಕೆಲ್ಲ ಬೇಕು. ಮಿಲ್ಕೆಲ್ಲ ಇಲ್ಲೇ ತೊಗೊಳೋಣ. 1/2 ಲೀಟ್ರ್ ಸಾಕು ಅನ್ಸುತ್ತೆ. ಇಲ್ಲಾಂದ್ರೆ ಕೆಳಗಡೆ ಇಸ್ಕೊಳ್ಳೋಣ. ಐಸ್ ಕ್ರೀಮ್ ಮಾತ್ರ ತೊಗೋಬೇಕು. 1 ನಿಮಿಷ. ಸೊ ಆ್ಯಕ್ಚುಲಿ ನಮಗೆ ಚಾಕ್ಲೇಟ್ ಬೇಕಾಗಿದ್ದು. ನಾನು ಚಾಕ್ಲೇಟ್ ನೋಡೇ ಇಲ್ಲ, ಚಾಕ್ಲೇಟ್ ಹಾಕೇ ಇಲ್ಲ ನಾನು. ಸೊ ಇವತ್ತು ನಾವು ಮಾಡೋದು ಚಾಕೋಲಾವಾ ಪ್ಯಾನ್ ಕೇಕ್ ಪ್ಲಸ್ ಮಿಲ್ಕ್ ಶೇಕು. ಸೊ ಮಿಲ್ಕ್ ಶೇಕಲ್ಲಿ ನನಗೆ ಹಾಲು ಬೇಕೇ ಬೇಕು. ಮತ್ತು ಜ್ಯೂಸ್ ಐಟಮ್ಸ್ ಏನೇನಿದೆಯೋ ಅದೆಲ್ಲ ಬೇಕೇ ಬೇಕು. ಈಸಿ ಟು ಇದೆ ಅನಿಸುತ್ತೆ. ಸೊ ಇವಾಗ ನಾವು ಚಾಕ್ಲೇಟ್ ಹಾಕೋಣ. ಚಾಕ್ಲೇಟಲ್ಲಿ 1 ನಿಮಿಷ. ಚಾಕ್ಲೇಟಲ್ಲಿ ಯಾವ್ದು ತೊಗೊಳ್ಳೋದು? ಡಾರ್ಕಾ ಯಾವುದೋ ಒಂದು ತೊಗೋಬೇಕಲ್ಲ.
117. ಸೊ ಚಾಕ್ಲೇಟ್ ಅಂತಲೂ ಉತ್ತರ ಇಲ್ಲಿ ಬರುತ್ತೆ ಇಲ್ಲಿ. ಸೊ ಡಾರ್ಕ್ ಚಾಕ್ಲೇಟು ಟ್ರೈ ಮಾಡಿದ್ದೀವಿ, ಆದರೆ ಅದು ಅಷ್ಟೊಂದು ಇದಲ್ಲ. 10 ರೂಪಾಯಿ ಒಂದು ಚಾಕ್ಲೇಟ್ ಇತ್ತು ಗೈಸ್, ಅದಿಲ್ಲ ಅನಿಸುತ್ತೆ. ಸೊ ಡೈರಿ ಮಿಲ್ಕ್ ಇಲ್ಲಿ. ಸೊ ಕಿಟ್ಕ್ಯಾಟ್ ಹಾಕ್ಬೋದು, ಆದರೆ ಸೊ ನಮಗೆ ಡೈರಿ ಮಿಲ್ಕ್ ಬೇಕಾಗಿರೋದು. ಆದರೆ ಇದು ಇಲ್ವಾ 20 ರೂಪೀಸ್ ಗೆಸ್, 20 ರೂಪೀಸು ಸಿಕ್ತು. ಇದು ಆ್ಯಡ್. ಸೊ ಇಲ್ಲಿಗೆ ಹೋಗಿ ಬಿಸ್ಕೆಟ್ 2 ಮಿಕ್ಕಿದ್ದು ಅಜ್ಜಿಗೆ. ಓಕೆ, ಇದನ್ನು ಈಗ ಫೈನಲೈಸ್ ಮಾಡಿ ಬರ್ತೀನಿ. ಹಾಲು ಬೇಕೇ ಬೇಕು, ಕುಚ್ಚಕ್ಕೆ ಬೇಕು, ಮತ್ತು ಇದು ಬಿಸಿ ಆದಮೇಲೆ ಹಾಕಬೇಕು. ಸೊ ಅದು ಒಂದು ನೋಡ್ಬೇಕು ಹೆಂಗಂತ. ಸೊ ಇದನ್ನು ಫೈನಲೈಸ್ ಮಾಡಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. 5 minutes later. ಹಾಲು ಮತ್ತು ಐಸ್ ಕ್ರೀಮ್ ತರುವ ಸಮಯ ತಂದ್ಬಿಟ್ಟು ತರಕ್ಕೆ ಹೋಗ್ತಿದ್ದೀವಿ. ನನಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ವಿಡಿಯೋ ಕಂಟಿನ್ಯೂ ಆದರೆ ತರ್ತೀನಿ. ಅವರೇ ಕವರ್ ಕೊಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ, ನೋಡ್ತೀನಿ. ನಮಗೆ 3 ಐಸು, ಡೈರಿ ಮಿಲ್ಕು, ಮತ್ತು ಹಾಲು ಅರ್ಧ ಲೀಟ್ರ್, ಮತ್ತು 2 ಬಿಸ್ಕೆಟು. ಸೊ 2 ಬಿಸ್ಕೆಟ್ ಯಾಕಂದರೆ ಒಂದು ಬಿಸ್ಕೆಟಲ್ಲಿ ನಾವು ಮಾಡಿದ್ರೂ ಕೂಡ ಒಂದರಲ್ಲಿ ಬೀಟರ್ ಜಾಸ್ತಿ ಇರೋದ್ರಿಂದ ಬೀಟರ್ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೇ ನಾವು ಇಲ್ಲಿ ಟ್ರೈಪಾಡ್ ಫಿಕ್ಸ್ ಮಾಡಿದ್ದೀವಿ. ಸೊ ಯಾಕೆಂದರೆ ಸೊ ವಿಡಿಯೋ ನಿಂತ್ಕೊಂಡೇ ತೆಗಿಬೇಕಲ್ಲ, ಸೊ ಟ್ರೈಪಾಡ್ ಬೇಕೇ ಬೇಕು. ನಾನು 2 ಫೋನಲ್ಲಿ ತೆಗಿಯೋಣ ಅಂದ್ಕೊಂಡೆ. ಸೊ 2 ಫೋನು ನಾಟ್ ಅವೈಲೇಬಲ್ ಇಸ್ ದಿಸ್ ಮೂಮೆಂಟ್. ಇದೇ ಅಲ್ಲಿ OnePlus 10R. ಸೊ ಅದು ತೆಗಿಬೇಕಂದ್ರೆ 2 ಶಾಟ್ ತೆಗಿಬೇಕು. ಸೊ ಅದಕ್ಕೇ ನೋಡ್ಬೋದಿಲ್ಲಿ. ಸೊ ಇದರಿಂದ ಲೈನಾಗಿ ನೋಡ್ಕೊಬರ್ಬೋದು. ನಾನು ಟೈಮ್ ಲ್ಯಾಬ್ಸ್ ಎಲ್ಲ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇದಕ್ಕೆ ಏನಿಲ್ಲ, ಮಿಲ್ಕ್ ಶೇಕ್ ಮಾಡೋಕ್ಕೆ ಅದೇನಂತಾರೆ ಬಿಸ್ಕೆಟು, ಹಾಲು ಬೇಕಿದ್ರೆ ನಿಮ್ಗೇನಾದರೂ ಇದು ಮಾಡ್ಕೋಬೇಕಾದ್ರೆ ಅಷ್ಟೇ. ಐಸು ಇದಕ್ಕೂ ಇದನ್ನು ಇವಾಗ ಚಾಕೋಲಾವಾ ಕೇಕು ನಾವು ಯಾವುದ್ರಲ್ಲಿ ಮಾಡ್ತೀವಿ ಅಂದರೆ ತಡೀರಿ ತೋರಿಸ್ಬಿಡ್ತೀನಿ ನಾನು, ಒಂದೇ ಒಂದು ನಿಮಿಷ. ಸೊ ಫಸ್ಟು ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ಕನೆಕ್ಟ್ ಮಾಡಲೇಬೇಕು. ಇದನ್ನು ಕನೆಕ್ಟ್ ಮಾಡಿದ್ರೆ ನಮ್ಮ ಕೆಲಸ ಮುಗಿದು. ಒಂದೇ ನಿಮಿಷ. ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ, ಕ್ಲಾರಿಟಿ ಇದೆ ಅನಿಸುತ್ತೆ. ಸೊ ಹಂಗೆ ಫಿಟ್ ಮಾಡಿದ್ದೀನಿ. ವೆಯ್ಟ್ ಸೆಕೆಂಡ್. ಇವಾಗ ಕ್ಲಾರಿಟಿ ಸೂಪರ್ ಆಗಿರುತ್ತೆ. ಸೊ ನಾನು ಯಾವ ಪಾತ್ರೆದಲ್ಲಿ ಮಾಡ್ತೀನಿ ಅಂದರೆ ಇರ್ತಲ್ಲ, ನಾನು ಇದು ಸೊ ಇದನ್ನೇನೋ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಸೊ ಇದರಲ್ಲಿ ನಾನು ಮಾಡ್ತಿದ್ದೀನಿ. ನಮ್ಮ ತಮಿಳಲ್ಲಿ ಪನಿಯಾರ ಅಂತಾರೆ. ಪನಿಯಾರ ಅಂದರೆ ಹುಳಿ ಉಕ್ಕಿಟ್ಟು ಅದೇನೋ ಅಂತಾರೆ ಕನ್ನಡದಲ್ಲಿ. ಪ್ರೊನೌನ್ಸಿಯೇಷನ್ ಬರಲ್ಲ ಗೊತ್ತು, ಆದರೆ ಪ್ರೊನೌನ್ಸಿಯೇಷನ್ ಬರಲ್ಲ. ಸೊ ಇದರಲ್ಲಿ ನಾವು ಇವತ್ತು ಮಾಡ್ತಿದ್ದೀವಿ. ಎಣ್ಣೆ ಎಲ್ಲ ಸವರ್ಬಿಟ್ಟು ಚೆನ್ನಾಗಿ ಎಲ್ಲ ಉಜ್ಜಿಬಿಟ್ಟು ಮಾಡಬೇಕು. ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ನಾವು ಕ್ಲೀನ್ ಮಾಡೋದೇನೋ ಆಗೋದು. ಇಲ್ಲ ಅಂತದೆ. ಸೊ ಏನಕ್ಕೆ ಹಂಗೆ ಮಾಡಿದೆ ಅಂದರೆ ನಮ್ಮ ಜಿರಳೆ ಆಂಟಿ ಜಿರಳೆ ಅಂಕಲ್ ಎಲ್ಲ ಸೇರ್ಕೊಂಡಿದ್ರಲ್ಲ. ಸೊ ಅದಕ್ಕೆ ಇದು ಎತ್ತಿ ಎಷ್ಟೊಂದು ದಿನ ಆಯಿತು. ಇವತ್ತೇ ನಾನು ಇಷ್ಟು ಪ್ರಯತ್ನ ಪಟ್ಟು ಮಾಡ್ತಿರೋದು. ಸೊ ಫಸ್ಟು ನಮಗೆ ಏನು ಕೆಲಸ ಅಂದರೆ ತಡೀರಿ ಹೇಳ್ತೀನಿ, ಕಾಣಿಸ್ತಿದೆಯಲ್ಲ. ಸೊ ಕೆಳಗಡೆ ಮಾಡಿಬಿಡೋಣ. ಕೆಳಗಡೆದಲ್ಲಿ ಸೊ ಇಲ್ಲಿ ಓರಿಯನ್ನ ಇವಾಗ ನಾವು ಬಿಡಿಸಿಟ್ಕೋಬೇಕು. ಇಲ್ಲಿ ನಿಲ್ಲಿಸ್ಬಿಡೋಣ, ಕರೆಕ್ಟಾಗಿರುತ್ತೆ. ಒಂಚೂರು ಮೇಲ್ ಮಾಡಿ ಇನ್ನೂ ಒಂಚೂರು ಮೇಲೆ ಎತ್ತಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಓಕೆ, ಇವಾಗ ಕಾಣಿಸುತ್ತೆ ಅನಿಸುತ್ತೆ. ಒಂದೇ ನಿಮಿಷ. 15 minutes later. ಸೊ ಇವಾಗ ನಮ್ಗೇನು ಕೆಲಸ ಅಂದರೆ
ಇದನ್ನು ಸಪ್ರೇಟ್ ಮಾಡೋದು, ಇದನ್ನು ಸಪ್ರೇಟ್ ಮಾಡಬೇಕು. ಸೊ ಇದನ್ನು ನಾನು ಹಂಗೆ ಸಪ್ರೇಟ್ ಅಲ್ಲ, ಹಂಗೇನು ಮಿಕ್ಸಿದಲ್ಲಿ ಹಾಕ್ಬೋದು. ಆದರೆ ಸಪ್ರೇಟ್ ಮಾಡಿ ಹಾಕಿದ್ರೆ ನಿಮಗೆ ಗ್ರೈಂಡಿಂಗು ಮತ್ತು ಇದೆಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೀಟ್ ಮಾಡಿಕೊಂಡು ಹಾಲು ಹಾಕ್ಬೇಕಾದ್ರೆ ಸೊ ಇದನ್ನು ಫಸ್ಟು ನಾವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ್ರೆ ಸೊ ನಾನು ಬಿಸಿ ಮಾಡ್ಕೊಂಡ್ಬರ್ತೀನಿ. ಅಷ್ಟೊತ್ತಲ್ಲಿ ನಾನು ಬೇರೆ ಫೋನಿಂದ ತೆಗಿತಿರ್ತೀನಿ, ಯಾಕಂದರೆ ಒಂದೇ ಫೋನಲ್ಲಿ ಇಟ್ಟರೆ ಕಾಣಿಸಲ್ಲ ಅಂತೆ. ಸೊ ಅದಕ್ಕೆ ಬೇರೆ ಬೇರೆ ಫೋನಲ್ಲಿ ತೆಕ್ಕೊಂಡ್ಬರ್ತಿರ್ತೀನಿ. ಗೈಸ್ ಒಂದು ಚಿಕ್ಕ ಕನ್ಫ್ಯೂಷನ್ನು, ಈ ಮಿಕ್ಸಿ ಹಾಕ್ಬೋದು ಮರ್ತೋಯ್ತಾ ಇಲ್ಲ ಹೆಂಗಂತ ಗೊತ್ತಿಲ್ಲ. ಲಾಕ್ ಆಗ್ತದ ಗೈಸ್, ಲಾಕ್ ಆಗ್ತಿಲ್ಲ ಗೈಸ್. ಓ ಮೈ ಗಾಶ್, ಇದೊಂದು ಸೌಂಡ್ ಬರಬೇಕು, ಆದರೆ ಲಾಕ್ ಆಗ್ತಿಲ್ಲಲ್ಲ. ಫಸ್ಟ್ ಬಿಸ್ಕೆಟ್ ಎಲ್ಲ ಹಾಕೋಣ, ಆಮೇಲೆ ಲಾಕ್ ಮಾಡೋಣ. ಬಿಸ್ಕೆಟ್ ಹಾಕಿದ್ವಾ? ಇವಾಗ ನಾವು ಇದನ್ನು ಮೈಕ್ ಹಾಕೊಂಡಿಲ್ಲ, ಸಾರಿ, ಮೈಕ್ ಹಾಕೋಕ್ಕೆ ಟೈಮ್ ಇಲ್ಲ. ಇನ್ನೇನು ಟೈಮ್ ಎಷ್ಟು ಅಂದರೆ 12:01 ಆಗಿದೆ. ಸೊ ಇದ್ರದ್ದು ಮುಚ್ಚಲ ಹಾಕಿ ಆಯಿತು. ಸೊ ಇವಾಗ ಮಿಕ್ಸಿನ ಇದು ಆನ್ ಮಾಡುವ ಸಮಯ. ಒಂದೇ ನಿಮಿಷ ಮೈಕ್ನ ಒಂಚೂರು ಬೆರೆಸ್ಕೋಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಮೈಕ್ ಅಲ್ಲೇ ಇದೆ, ನಾನು ಕನೆಕ್ಟ್ ಮಾಡಿಲ್ಲ. ಮೈಕ್ ಹಾಕೊಂಡು ಇನ್ನೆಲ್ಲ ಮೀಟ್ ಮಾಡ್ತೀನಿ. 1 minute 37 seconds later. ಸೊ ಇವಾಗ ನಾವು ಈ ಪಾತ್ರದಲ್ಲಿ ಎಲ್ಲದು ನಮ್ಮ ಹಾಲು ಮಾಮನ್ನ ಹಾಕಬೇಕು. ಸೊ ಹಾಲು ಮಾಮನ್ನ ಹಾಕೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಇದು ಬಂದ್ಬಿಟ್ಟು ಕ್ಯಾಮ್ರಾ ಎಕ್ಸ್ಚೇಂಜಿಂಗ್ ಅಂತಾರೆ. ಸೊ ಕ್ಯಾಮ್ರಾ ಎಕ್ಸ್ಚೇಂಜಿಂಗ್ ಅಂದರೆ, ಸೊ ಇದರಲ್ಲಿ ವಿಡಿಯೋ ಓಡಿ ಪಾಸ್ ಆಗಿರುತ್ತೆ. ಸೊ ಅದ್ರಲ್ಲಿ ಪಾಸ್ ಆದಮೇಲೆ ನಾನು ಇಲ್ಲಿ ತೆಗಿತಿರ್ತೀನಿ, ಇದ್ರಲ್ಲಿ ಪಾಸ್ ಆದಮೇಲೆ ಇಲ್ಲಿ ತೆಗಿತಿರ್ತೀನಿ. ಸೊ ಆ ಥರಕ್ಕೆ. ಸೊ ಯಾಕಂದರೆ ಒಂದೇ ಫೋನಲ್ಲಿ ಎತ್ತ ಸ್ಟೋರೇಜ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಇರುತ್ತಲ್ಲ. ಸೊ ನಿಮಗೆಲ್ಲ ಕವರ್ ಮಾಡಬೇಕು, ಇದೆಲ್ಲ ಹೆಂಗೆ ಹಾಕ್ತೀವಿ ಹೆಂಗೆ ಮಾಡ್ತೀವಿ ಅಂತೆಲ್ಲ ಕವರ್ ಮಾಡಿದ್ರೇ ನನ್ನ ಹತ್ರ ವ್ಯೂಸು ಆ ಥರದ್ದೆಲ್ಲ ಬರೋಕ್ಕಾಗೋದು. ಮತ್ತು ಎಡಿಟಿಂಗು ಇವಾಗ ಅರ್ಧ ಕಲ್ತ್ಕೊತಿದ್ದೀನಿ. ಸೊ ಕಲ್ತ್ಕೊಂಡು ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಒಂದೇ ನಿಮಿಷ ಇದರಲ್ಲಿ ಫಿಟ್ ಮಾಡಿಬಿಡೋಣ. ಸೊ ಇದನ್ನು ನಾವು ಇಲ್ಲಿ ಇಟ್ಕೋಣ, ಇದನ್ನು ಫಿಟ್ ಮಾಡೋಣ. ಸೊ ಕಾಣಿಸ್ತಿದೆ ಅನಿಸುತ್ತೆ. ಹಾಲು ಹಾಕಬೇಕು. ಇದಕ್ಕೆ ಆ್ಯಕ್ಚುಲಿ ಬಾಯಲ್ಲಿ ಹಿಂಗೆ ಕಚ್ಕೂಡ್ದು, ಬಾಯಲ್ಲಿ ಕಚ್ಚಿದ್ರೂ ಇನ್ಫೆಕ್ಟ್ ಆಗುತ್ತೆ ಅಂತಾರೆ. ನಾನು ಜಾಸ್ತಿ ಟೈಮ್ ಹಂಗೆ ಮಾಡೋದು, ಅಂದರೆ ಹಂಗೆ ಕಚ್ಕೂಡ್ದು ಅದನ್ನು. ಸೊ ಡೈರೆಕ್ಟಾಗಿ ಹಿಂಗೆ ಹಾಲು ಹಾಕೋದಿದ್ರೆ ಹಾಕ್ಬೋದು. ಚೆಲ್ಲೋದು ಸಾಪಾಕೆ, ಚೆಲ್ಲೋದು ಮಾಮೂಲಿನೇ, ಚೆಲ್ಲೇ ಚೆಲ್ಲುತ್ತೆ. ನೀವು ಏನೋ ಮಾಡಿದ್ರಿ, ಎಂತ ನೀವು ತಡೆದ್ರಿ ಚೆಲ್ಲೇ ಚೆಲ್ತಾ. ಸೊ ನೋಡಿದ್ರೆ ಹಾಲಲ್ಲಿ ಎಂಥದೋ ಅಂತಾರೆ, ಇದನ್ನು ಗೊತ್ತಿಲ್ಲ. ಆದರೆ ಹಾಲಲ್ಲಿ ನೋಡ್ಬೋದು, ನನಗೆ ಇವತ್ತು ಸಿಕ್ಕಿದ್ದು. ಸೊ ಇದು ಹಾಲಲ್ಲಿ ಸಿಕ್ಕಿದ್ದು, ನನಗೆ ಕಾಣಿಸ್ತಿದೆಯಾ? ಸೊ ಹಾಲಲ್ಲಿ ಸಿಕ್ಕಿದ್ದು. ಇದೆಲ್ಲ ಹಾಕ್ತಾರಂದರೆ ಅವರೆಷ್ಟು ಕೇಡ್ಗೆಟ್ಟು ಕಿಲಾಡಿ ಇರ್ಬೋದು. ಸೊ ಹಾಲಲ್ಲಿ ಬಿದ್ದಿರೋಕ್ಕೆ ಸಾಧ್ಯ ಇರುತ್ತೆ. ನೋಡಿಕೊಂಡು ಅದೇ ಹಾಲಲ್ಲಿ ತೆಗಿಬೇಕಾದ್ರೆ ನೀವು ನೋಡ್ಕೊಂಡು ತೆಗಿಬೋದು ಇಲ್ಲಿ. ಸೊ ನೋಡ್ಕೊಂಡು ತೆಗೆದ್ರೇ ನಿಮ್ಗೆ ಒಂಚೂರು ಒಳ್ಳೇದು ಆರೋಗ್ಯಕ್ಕೆ. ಸೊ ಇಲ್ಲಾಂದರೆ ನೀವು ಅದೇನಂತಾರೆ, ಇದು ಬೆರೆಸೋದು ಬರಲ್ವಾ, ಬೆರೆಸ್ಬಿಟ್ಟು ಅದನ್ನು ಜಾಲಿಸ್ಬಿಟ್ಟು ಹಾಕ್ಬೋದು ನೀವು ಹಾಲು. ಹಂಗೂ ಮಾಡ್ಕೊಬೋದು. ಇವಾಗ ನಾವು ನೀರು ಹಾಕ್ಬೇಕು, ಒಂಚೂರು ನೀರು ಹಾಕ್ಬಿಟ್ಟು ಬಿಸಿಗಿಡಬೇಕು. ಸೊ ಮೀಡಿಯಮಲ್ಲಿ ಇಟ್ಟರು ಸರಿ, ಫ್ಲೇಮಲ್ಲಿ ಇಟ್ಟರು ಸರಿ, ಬೇಗ ಬಿಸಿ ಆಗೋ ಥರ ನೀವು ನೋಡ್ಕೋಬೇಕು. ಬೇಗ ಬಂದರೆ ಬೇಗ ಆಗೋಕ್ಕೆ ಯೂಸ್ ಆಗುತ್ತೆ ನಿಮಗೆ. ನೋಡ್ಕೋಬೋದು, ಅಲ್ಲಿ ಹಾಲು ಕುದೀತಾ ಇದೆ, ಅಷ್ಟೊತ್ತಲ್ಲಿ ಇಲ್ಲಿ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ಬಿಡೋಣ. ಎಂಥ ಕೆಲಸ ನೋಡಿ, ಕುಕ್ಕಿಂಗ್ ಮಾಡೋದಂದರೆ ಇಷ್ಟು ಕಷ್ಟನಾ? ನಾನು ಅಂದ್ಕೊಂಡಿರಲಿಲ್ಲ. ಸೊ ಅದು ರೆಡಿ ಆಗಲಿ. ಇವಾಗ ನಾವು ಈ ಕಡೆ ನೋಡಿದ್ರೆ ಈ ಕಡೆ ರೆಡಿ ಮಾಡ್ಕೊಳ್ಳೋಣ ನಾವು ಒಂಚೂರು. ಸೊ ಈ ಕಡೆ ಏನಂದರೆ, ಸೊ
ಇದು ಬಿಸ್ಕೆಟು ಅದೆಲ್ಲ ಇದೆಯಲ್ಲ. ಸೊ ಇದೆಲ್ಲ ಇವಾಗ ನಾವು ಸಪ್ರೇಟ್ ಮಾಡಬೇಕು. ಕಾಣಿಸ್ತಿದೆಯಾ ಇಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಇವಾಗ ಓಕೆ, ನಾವು ಸಪ್ರೇಟ್ ಮಾಡ್ಕೋಬೇಕು. ಸೊ ಸಪ್ರೇಟ್ ನಾನು ಹಂಗೆ ಹಾಕ್ತೀನಿ ಮಿಕ್ಸಿದಲ್ಲಿ. ಫಸ್ಟು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸಿದಲ್ಲಿ ಚೆನ್ನಾಗಿ ಬೀಟ್ ಮಾಡಿದ್ರೆ ಪುಡಿ ಬರುತ್ತಲ್ಲ ಪೌಡರ್ನ ಎತ್ಕೊಂಡ್ಬಿಟ್ಟು ಹಾಲು ಹಾಕೋದ್ರೆ ಸಾಕು. ನೀವು ಇವಾಗ ಅದನ್ನು ಕರೆಕ್ಟಾಗಿ ಪ್ರೋಸೆಸ್ ಆಗಿ ಮಾಡಿಕೊಂಡೇ ಬರಬೇಕು. ಮಿಕ್ಸಿದಲ್ಲೂ ಸೌಂಡು ನಿಮಗೆ ಕೇಳಿಸುತ್ತೆ ಅಂತ ನಾವು ಒಂದು ವಿಷಯನ ತಂದಿದ್ದೀವಲ್ಲ. ಒಂದು ನಾನು ಅವಾಗ ಏನೇನೋ ಮಾತಾಡ್ತಿರ್ತೀನಿ ಅನ್ಕೋಬೇಡಿ. ಇದು ಡ್ರೈ ಆಗಲಿ ಫಸ್ಟ್. ನಾವು ಅಷ್ಟು ಬೇಗ ನಮ್ಮ ಮಿಕ್ಸಿ ಮಾಂಸ ತೆಗಿಯೋಣ. ನೀವು ಮಿಕ್ಸಿ ಇಡಬೇಕಾದ್ರೆ ವಯರ್ನ ನೀರಲ್ಲಿ ಬೀಳದಿರ ನೋಡ್ಕೋಬೇಕು. ಯಾಕಂದ್ರೆ ಬಿದ್ರೂ ಕೂಡ ಕರೆಂಟ್ ಶಾಕ್ ಹೊಡೆಯೋದು ಜಾಸ್ತಿ, ಕರೆಂಟ್ ಶಾಕ್ ಹೊಡೆಯುತ್ತೆ. ವೋಲ್ಟ್ಸ್ ಜಾಸ್ತಿ ಇರುತ್ತೆ ಇದ್ರದ್ದು, ಮೋಟ್ರೇ ಜಾಸ್ತಿ ಇದ್ರದ್ದು. ಇಲ್ಲಿ ನೋಡ್ಬೋದು, ಇಲ್ಲೇ ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಯಾವ್ದಾದ್ರು ನೀವು ಕಲಿಸ್ಕೊಬೇಕು, ನಿಮ್ಮ ಇಷ್ಟ. ಸೊ ಈ ಥರ ಬೌಲ್ ಬ್ಯಾಟರ್ ಬರಬೇಕು. ಬ್ಯಾಟರ್ ಬಂದ್ರೇನೆ ಮೇನ್ ಮ್ಯಾಟರ್ ಇರೋದು. ಸೊ ಬ್ಯಾಟರ್ ಕರೆಕ್ಟಾಗಿ ನೀವು ಬಂದರೆ ಲೆವೆಲ್ ಇದ್ರ ತಕ್ಕಂಗೆ ನೀವು ಹಾಕ್ಬೋದು. ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಇದ್ರೆ ಕಮ್ಮಿ ಹಾಕ್ಬೋದು ಅಂತ ಹೇಳ್ಬೋದು. ನಾವು ಫಸ್ಟು ಇದನ್ನು ಪ್ರಿಪೇರ್ ಮಾಡೋಣ. ಏನಂತಾರೆ, ಲಾವಾ ಕೇಕು ಪ್ಲಸ್ ಚಾಕ್ಲೇಟ್ನ ಪ್ರಿಪೇರ್ ಮಾಡೋಣ. ಅದಾದಮೇಲೆ ಅದೇನಂತಾರೆ ಇದನ್ನು ಪ್ರಿಪೇರ್ ಮಾಡೋಣ. ಒಂದೇ ಒಂದು ನಿಮಿಷ, ಇದೆಲ್ಲ ತಯಾರಿ ಮಾಡ್ಕೊಂಬಿಟ್ಟು ನಿಮ್ಮನ್ನೆಲ್ಲ ಮೈಕ್ ಆನ್. ಸೊ ಇವಾಗ ನಾವು ಆನ್ ಮಾಡೋಣ. ನೀವು ಜಸ್ಟ್ ಸೌಂಡ್ ಕೇಳಿ. ಆನ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಸೊ ಇವಾಗ ನಾವು ತೆಗೆದುಬಿಟ್ಟು ಎಷ್ಟು ಪೌಡ್ರ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತಡಿ. ನೋಡ್ಬೋದು ಇಲ್ಲಿ ಪೌಡ್ರ್ ಆಗಿರೋದು. ಸೊ ಇದೆಲ್ಲ ಫುಲ್ಲು ಪೌಡ್ರ್ ಆಗಿರೋದೇನೆ. ಇದನ್ನು ತಟ್ಬಿಟ್ಟು ಎಲ್ಲ ಸೊ ಇದನ್ನು ನೀವು ಹಿಂಗೂ ತಟ್ಬೋದು, ನೋಡ್ಬೋದು. ಸೊ ಮಿಕ್ಸಿ ಇಷ್ಟು ಬಂದಿದೆ. ನಮಗಿನ್ನೂ ಜಾಸ್ತಿ ಬೇಕಾಗಿತ್ತು ಬ್ಯಾಟ್ರು. ಸೊ ಬಿಸ್ಕೆಟು ಕಮ್ಮಿ ಇರೋದ್ರಿಂದ ಇಷ್ಟು ಸಾಕು. ಮತ್ತು ಮಿಕ್ಸ್ ಮಾಡಿ ತಿರ್ಗಾ ಇದು ಬೇರೆ ಹಾಕ್ಬೇಕು. ಏನಂತಾರೆ, ಇನ್ನೂ ಹಾಲು ಬೇರೆ ಬಾಕಿ ಇದೆ. ಆದರೆ ಹಾಲು ಇನ್ನೂ ಕುದ್ದು ಬರೋ ತನಕ ನಾವು ಅದನ್ನು ಏನು ಮಾಡಿದ್ರೆ ಅಷ್ಟೇ ನಮ್ಮನ್ನ ಹಾಲು ಹೋಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಇವಾಗ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಲ್ಲ. ಸೊ ಮಿಕ್ಸ್ ಮಾಡೋಕ್ಕೆ ಏನು ಇದೆ ಅಂದರೆ ನಿಮಗೆ ಟೆಕ್ನಿಕ್ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದಾಯಿತಾ. ನೆಕ್ಸ್ಟು ಏನು ಟೆಕ್ನಿಕ್ ಅಂದರೆ, ಇವಾಗ ನಿಮ್ಮ ಹತ್ರ ಸೊ ಇಂಥ ಬೌಲ್ ಇದ್ದರೆ ಸಾಕು. ಇಂಥ ಬೌಲ ಅಥವಾ ಸೊ ಇಂಥ ಬೌಲ್ ಇದ್ದರೆ ಸಾಕು. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ವೆಟ್ಟಾಗಿದ್ದರೆ ಅದು ಬ್ಯಾಟ್ರ್ ನೀಟಾಗಿ ಬರಲ್ಲ ಅಂತಾರೆ. ಸೊ ವೆಟ್ಟಾಗಿದ್ದರೆ ಬ್ಯಾಟ್ರ್ ಕನ್ಫರ್ಮ್ ಬರಲ್ಲ ನಿಮಗೆ. ವೆಟ್ಟಾಗಿದ್ದರೆ ಬರೋದು ಇಲ್ಲ ನಿಮಗೆ ಬ್ಯಾಟ್ರು. ಸೊ ಅದರಿಂದ ಬ್ಯಾಟ್ರನ್ನ ಫಸ್ಟ್ ನಾವು ಇದು ಮಾಡ್ಕೋಬೇಕು. ಏನಂತಾರೆ, ಪ್ಯೂರಾಗಿ ನೋಡ್ಕೋಬೋದು. ಇದು ಫುಲ್ಲಾಗಿ ಎಣ್ಣೆ. ಸೊ ಇದನ್ನು ಫುಲ್ಲಾಗಿ ಇವಾಗ ವಾಶ್ ಮಾಡೋಕ್ಕೆ ನಮಗೆ ಒಂದು ಕ್ಲಾತ್ ಅಥವಾ ಏನಾದರೂ ಇದ್ದರೆ ಅದರಲ್ಲಿ ನೀವು ವಾಶ್ ಮಾಡ್ಕೋಬೋದು. ಯಾಕಂದರೆ ನೆನ್ನೆ ಏನೂ ಇದರಲ್ಲಿ ಮಾಡಿಲ್ಲಲ್ಲ, ಮಮ್ಮಿ ಏನಾದರೂ ಮಾಡಿರ್ತಾರೆ. ಸೊ ಇವಾಗ ಇನ್ನೂ 2 ಬಿಸ್ಕೆಟ್ ಹಾಕೋಬೋದು. ಪರವಾಗಿಲ್ಲ, ಎಲ್ಲ ಬ್ಯಾಟ್ರಿ ಇದಕ್ಕೆ ಮಾಡಿಬಿಡೋಣ.
ಮಿಲ್ಕ್ ಶೇಕ್ ಬೇಡ. ಇದಕ್ಕೆ ಮಾಡೋಣ ಗೈಸ್ ಪ್ಲ್ಯಾನ್ ಚೇಂಜ್. ನೋ ಮಿಲ್ಕ್ ಶೇಕ್, ಒಲ್ಲಿ ಓರಿಯೋ ಇದು ಕೇಕು ಅಷ್ಟೇ, ಲಾವಾ ಕೇಕು. ಸೊ ಇದಕ್ಕೆ ನಾವು ಒಂದೆರಡು ಬಿಸ್ಕೆಟ್ ಹಾಕ್ಕೊಂಡು 2 ಬಿಸ್ಕೆಟ್ ನಮಗೆ ತಿನ್ನೋ ಥರ ಇಕ್ಕೋಣ. ಸೊ ಇದನ್ನು ಬಂದ್ಬಿಟ್ಟು ನಾವು ಹಂಗೆ ಹಾಕ್ಬೋದು, ಆದರೆ ಕಮ್ಮಿ ಇದೆ ಚಾಕ್ಲೇಟ್ಸು. ಸೊ ಸಮ್ಗೆ ಹಾಕೋಬೋದು ಅಷ್ಟೇ. ಸೊ ಇವಾಗ ನಾವು ಬ್ಯಾಟ್ರನ್ನ ಬೀಟ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಆನ್ ದ ಬ್ಯಾಟರ್. ಹೈ ಸ್ಪೀಡಲ್ಲಿ ಇಟ್ರೂ ಪರವಾಗಿಲ್ಲ, ಆದರೆ ಲೋದಲ್ಲೂ ಇಡ್ಬೋದು, ಹೈಯಲ್ಲೂ ಇಡ್ಬೋದು. ಆದರೆ ನಿಮ್ಗೆ ಯಾವುದು ತಕ್ಕಂಗೆ ಇದು ಮಾಡುತ್ತೋ ಅದು ಇಡಬೇಕು ಗೈಸ್ ನೀವು. ಸೊ ಬ್ಯಾಟ್ರ್ ಆಗಿದೆ, ನೀವು ನೋಡ್ಕೋಬೋದು ಬ್ಯಾಟ್ರ್ ಆಗಿದೆ ಫುಲ್ಲಾಗಿ. ಇವಾಗ ನಮಗೆ ಇಷ್ಟಾಗಿದೆಯಲ್ಲ, ಇವಾಗ ನಾವು ಏನು ಮಾಡಬೇಕಂದ್ರೆ ಇದ್ರೊಳಗಡೆ ಹಾಕ್ಕೊಂಬಿಡೋಣ. ಅಷ್ಟೂ ಇದ್ರೊಳಗಡೆ ಹಾಕ್ಕೊಂಬಿಡೋಣ. ಒಂದು ನಿಮಿಷ, ಅದು ಕ್ರೀಮ್ ಆಗೋ ತನಕ ಇದು ಮಾಡಬೇಕಂಥದ್ದು. ಸೊ ಇದಿನ್ನೂ ಹಾಕ್ಕೊಳ್ಳೋಣ ಇದು, ಯಾಕಂದರೆ ಇಷ್ಟು ಸಾಕಾಗಲ್ಲ ನಮ್ಗೆ ಬ್ಯಾಟ್ರ್. ಇಷ್ಟೇ ಬರ್ತಿದೆ, ಇಷ್ಟು ಸಾಕಾಗಲ್ಲ, ಇನ್ನೂ ನಮಗೆ ಬೇಕು. ನಾವೊಂದು ಮಿಸ್ಟೇಕ್ ಮಾಡಿಬಿಟ್ಟು ಎಲ್ಲನೂ ಒಂದೇ ಸಮಯಕ್ಕೆ ಹಾಕ್ಬಿಟ್ರೆ ಇಷ್ಟೊತ್ತಿಗೆ ಆಗಿರೋದು ಗೈಸ್. ನಾನೇ ಬ್ಲಡಿ ಮಿಸ್ಟೇಕ್ ಮಾಡಿಬಿಟ್ಟೆ. ಸೊ ಇದು ಆಗೋ ತನಕ ನಮ್ಮ ಹಾಲು ಮಾಮ ಏನಾಯ್ತಂದರೆ, ಹಾಲು ಮಾಮ ಇದೆ ಅಲ್ಲೇ. ಸೊ ಅದು ಇನ್ನೂ ಉಗ್ಗು ಬಂದಿಲ್ಲ. ಬಿಸಿ ಆದರೂ ಹಾಕ್ಬೋದು, ನೀವು ತಣ್ಣಗಾದ್ರೂ ಹಾಕ್ಬೋದು. ನಾನು ಇವಾಗ ತಣ್ಣಗೂ ಹಾಕ್ತೀನಿ, ಬಿಸಿನ ಹಾಕೋದಿದ್ರೆ ನೀವು ಹಾಕೋಬೋದ್ರೆ ಕುದ್ದಿರೋ ಹಾಲು ಹಾಕಬೇಕು. ಇವಾಗ ಹೆಂಗಂದರೆ ಇವಾಗ ನೀವು ಇದಕ್ಕೆ ನೀವು ಇದು ಹಾಕೋಬೋದು, ಏನಂತಾರೆ ಮ್ಯಾಕ್ಸಿಮಮ್ ಆಗಿ ಎಷ್ಟು ನಿಮಗೆ ಬ್ಯಾಟ್ರ್ ಬೇಕೋ ಅಷ್ಟು ಹಾಕೋಬಿಟ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೀವು ಅದರಲ್ಲೇ ಹಾಕಿ ಮಿಕ್ಸ್ ಮಾಡೋದಾದ್ರೆ ಮಾಡ್ಬೋದು, ಆದರೆ ಅಷ್ಟೊಂದು ಇದಾಗಿ ಬರೋಲ್ಲ, ಅಷ್ಟೊಂದು ಫ್ಲಫಿನೆಸ್ ಬರೋಲ್ಲ. ನೀವಿನ್ನೂ ಬೇಕಿಂಗ್ ಸೋಡಾ ಹಾಕಿದ್ರೂ ಫ್ಲಫಿ ಬರುತ್ತೆ, ಆದರೆ ಇದರಲ್ಲಿ ಹಂಗೆ ಬರೋಲ್ಲ ಗೈಸ್. ಇದರಲ್ಲಿ ಒಂದು ನಿಮಿಷ ಇದೆಯಲ್ಲ ಹೋಯ್ತು ಗೈಸ್, ವೇಟ್ ಅ ಮಿನಿಟ್. ಸೌಂಡ್ ಆಯಿತಾ ಇಲ್ವಾ? ರೆಕಾರ್ಡಿಂಗಲ್ಲೇ ಹೋಗ್ತೀವಿ ಗೈಸ್. ಇಷ್ಟು ಸಾಕು ನಿಮಗೆ ಬೀಟಿಂಗು. ಸೊ ಏನು ಸೌಂಡ್ ಅಂದರೆ ಅದು ಅರ್ಧದಲ್ಲಿ ಎತ್ತಿದ್ದಕ್ಕೆ ಹಂಗೆ ಬಂದೇ ಬರುತ್ತೆ. ಸೊ ಬ್ಯಾಟ್ರಿ ಇಷ್ಟೇ ಬಂದೈತೆ ಗೈಸ್, ಏನು ಮಾಡೋದು? ಗೈಸ್ ಒಂಥರ ಸ್ಮೆಲ್ ಹೊಡಿತೈತೆ, ಏನು ಮಾಡೋದು? ಕ್ಯಾನ್ಸ್ ಚೆನ್ನಾಗೇ. ಸೊ ಇದನ್ನು ನೀವು ಕರೆಕ್ಟು ಲೆವೆಲಿಗೆ ತೊಗೊಂಬಂದ್ಬಿಟ್ರೆ ನಿಮಗೆ ಇದಷ್ಟೇ ಏನಂತಾರೆ ಕರೆಕ್ಟಾಗಿ ಬಂದ್ಬಿಡುತ್ತೆ, ನಿಮಗೆ ಕರೆಕ್ಟ್ ಲೆವೆಲಲ್ಲಿ ಬಂದ್ಬಿಡುತ್ತೆ ನಿಮಗೆ. ಸೊ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನಾವು ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡ್ಬೇಕು. ತಡೀರಿ, ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಾವು ಇದು ಮಾಡಿಬಿಡೋಣ. ಸೊ ಹಾಲು ಇನ್ನೂ ಕುದ್ದಿರೋ ಪೊಸಿಷನಲ್ಲಿ ಬಂದಿಲ್ಲ. ಮಮ್ಮಿ ನೋಡಿದ್ರೆ ಬೈತಾರೆ. ಐಸ್ ಕ್ರೀಮ್ ಯಾರಿಗಂತ ಕೇಳೋಣ, ನಮ್ಮ ಜೋನಿಗೆ ಅಷ್ಟೇ. ಯಾಕಂದರೆ ಇವಾಗ ಐಸ್ ಕ್ರೀಮು ಅವನು ತಿನ್ಕೂಡ್ದು. ಅರೆ ನಾನು ಇದು ತರಕ್ಕೆ ಮಾಡಿದ್ದು, ಆದರೆ ಏನು ಮಾಡೋದು, ಅದಾಗಲಿಲ್ಲ. ಸೊ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋದು ಬೇಡ, ಇದು ಫ್ರೀಝರಲ್ಲಿ ಕೂಡ ಇದನ್ನು ಆಮೇಲೆ ಲಾಸ್ಟಲ್ಲಿ ಹಾಕೋಬೋದು. ಇದೇನೋ ಐತೆ ಗೊತ್ತಿಲ್ಲ ಗೈಸ್, ಅಮ್ಮ ಬರ್ತಿಲ್ಲ, ಏನೋ ಐತೆ ಆದರೆ ಗೊತ್ತಾಗಲ್ಲ, ಏನು ಮಾಡೋದು ಬಿಡಕ್ಕೆ. ಇವಾಗ ನಾವು ಇದನ್ನು ನಮ್ಮ ಬ್ಯಾಟರ್ ರೆಡಿ. ಇವಾಗ ಏನಿಲ್ಲ, ಹಾಲು ಮಾತ್ರ ಹಾಕೋಬೇಕು. ಆದರೆ ಇನ್ನೂ ಕುದ್ದಿರೋ ಪೊಸಿಷನಲ್ಲಿ ಇನ್ನೂ ಬಂದಿಲ್ಲ ಹಾಲು, ಏನು ಮಾಡೋದಂತ ಗೊತ್ತಿಲ್ಲ. ಸೊ ಇನ್ನೂ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಒಂದೊಂದು ನಿಮಿಷ ಕೆಳಗಡೆ ಹೋಗ್ಬಿಟ್ಟು ಹಾಲಲ್ಲಿ 1 ಸೆಕೆಂಡಲ್ಲಿ ಇಲ್ಲಿರ್ತೀನಿ ಗೈಸ್ ವಿತ್ ಹಾಲು ಬಂದೆ. ಸೊ ಇದರಲ್ಲಿ
ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ, ನೋಡಿದ್ರೆ ಎಲ್ಲ ಮೇಲೆ ಹೋಗ್ತೈತೆ. ಹಾಂ, ಕಾಣಿಸ್ತಿದೆಯಾ? ಇದೇ ಟಾಪ್ ವ್ಯೂ ಅಂತಾರೆ ಅನಿಸುತ್ತೆ. ಸೊ ಇಲ್ಲಿ ತನಕ ನಾನು ಟಾಪ್ ವ್ಯೂ ತೆಗೆದಿಲ್ಲ. ಸೊ ಇದನ್ನು ಇವಾಗ ನಾವು ಚೆನ್ನಾಗಿ ಬ್ಯಾಟರ್ ಥರ ಮಾಡಬೇಕಂತೆ. ಹಾಲು ಹಾಕ್ಕೊಳ್ಳೋಣ ಚೆನ್ನಾಗಿ, ಒಂಚೂರು ಹಾಲು ಹಾಕ್ಕೊಂಡು ಇನ್ನೊಂದು ಚೂರು ಜಾಸ್ತಿ ಹಾಕ್ಬೋದು ಬೇಕಿದ್ರೆ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಂತೆ, ಚೆನ್ನಾಗಿ ಬ್ಯಾಟ್ರ್ ಬೀಟ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕಂತೆ. ಆ್ಯಕ್ಚುಲಿ ಇದಿಷ್ಟು ಸಾಲಲ್ಲ, ಸೊ ನಾನೇ ಕಮ್ಮಿ ಮಾಡ್ತಿರೋದು. ಕಮ್ಮಿ ಅಂದರೆ ಸೊ ನಾನೇ ಕಮ್ಮಿ ಮಾಡಿದ್ದೆ, ಯಾಕಂದರೆ ಮನೇಲಿ ಜಾಸ್ತಿ ಇದನ್ನು ತಿನ್ನಲ್ಲ ಜೋನಸ್ ಎಲ್ಲ. ಸೊ ನಾನೇ ಒಬ್ಬ ಕುತ್ಕೊಂಡು ಮುಗ್ತೀನಿ ಇದನ್ನು. ಸೊ ಅದಕ್ಕೆ ಹಾಲು ಇನ್ನೂ ಒಂಚೂರು ಹಾಕ್ಬೇಕಾ? ಇಲ್ಲ, ಬ್ಯಾಟ್ರಿ ಗಟ್ಟಿನೇ ಇದೆ. ಸೊ ಬ್ಯಾಟ್ರಿ ಗಟ್ಟಿ ಇದ್ರೂ ಕೂಡ ಪರವಾಗಿಲ್ಲ ಅನಿಸುತ್ತೆ. ಇನ್ನೊಂಚೂರು ಹಾಲು ಹಾಕೋಣ. ಸೊ ನೀವು ಎಷ್ಟು ಹಾಲು ಹಾಕ್ತೀರೋ ಅಷ್ಟು ಕ್ವಾಂಟಿಟಿ, ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಬರುತ್ತೆ ನಿಮಗೆ. ಅರೆ ಏನು ಜಾಸ್ತಿ ನೋಡ್ಬೋದು, ಇಷ್ಟು ಫ್ಲಫಿ ಇದ್ರೂ ಸಾಕು. ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಏನಂತಾರೆ, ಅದು ನಮ್ಮ ಇದರಲ್ಲೆಲ್ಲ ಊರ ಕಡೆ ಎಲ್ಲ ಪನಿಯಾರ ಅಂತಾರೆ. ಅರೆ ಇಲ್ಲೇನಂತಾರಂತ ಗೊತ್ತಿಲ್ಲ. ಸೊ ಇದೆ ನಾನು ಹೇಳಿದ್ದು ಈ ಪಾತ್ರೆ. ಇದರಲ್ಲಿ ಒಂದು ನಿಮಿಷ, ಪರವಾಗಿಲ್ಲ ಚೆನ್ನಾಗಿದೆ. ಸೊ ಇದರಲ್ಲಿ 1 2 3 4 5 6 7 8 1 2 3 4 5 6 7 8 9 10 11 ಹಾಕ್ಬೋದು. ನೋಡೋಣ ಬ್ಯಾಟ್ರ್ ಬರುತ್ತಾ ಹೆಂಗೆ ಅಂತ. ಸೊ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ಸ್ ನೌ ಗೈಸ್. ಸೊ ಇದೇ ಆ್ಯಕ್ಚುಲ್ ಕುಕ್ಕಿಂಗ್ ಅಂತ ಹೇಳ್ಬೋದು ನಾವು. ಸೊ ಇನ್ನೂ ಒಂಚೂರು ಮೇಲ್ ಮಾಡೋಣ. ಮೇಲಂದರೆ ಮೇಲ್ ಮಾಡಬೇಡಣ, ಅದು ಹಾಲು ಕುದೀತೈತೆ ಅಂತ ಗೊತ್ತಾಗೈತೆ. ಸೊ ಇವಾಗ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದೇ ನಿಮಿಷ ಇದನ್ನು ಫುಲ್ಲು ಕ್ಲೀನ್ ಮಾಡಿಬಿಡೋಣ. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹಾಕೋಣ. ಸೊ ಗೈಸ್ ಇದೇ ಒಂದು ಪ್ರಾಬ್ಲಮ್ ಇದರಲ್ಲಿ. ನಿಂತುಬಿಟ್ಟು ಗೈಸ್ ಒಂದು ಕಡೆ ಬೆಂಡ್ ಆಗುತ್ತೆ, ಏನು ಎಂಥದ್ದು ಮಾಡೋಕ್ಕಾಗಲ್ಲ. ಸೊ ಈ ಎಡ್ಜ್ಗಳಲ್ಲಿ ಕರೆಕ್ಟಾಗಿ ನಿಲ್ತು ಗೈಸ್. ಸೊ ಇದಿವಾಗ ಹೀಟ್ ಆಗಲಿ. ಸೊ ಅಷ್ಟೊತ್ತಲ್ಲಿ ನಾವು ಈ ಹಾಲು ಮುಗೀತಲ್ಲ. ಸೊ ಇವಾಗ ಈ ಹಾಲು ಮುಗಿದಾದ್ಮೇಲೆ ಇವಾಗ ನಾವು ನಮ್ಮ ಮನೇಲಿ ಒಂದು ಸೌರದಿತ್ತು, ಎಂತ ಯಾರೇ ತಗೊಂಡೋದ್ರು ಅಂತ ಗೊತ್ತಿಲ್ಲ. ಎಣ್ಣೆನ ಹಾಕ್ಬೋದು, ಇಲ್ಲಾಂದರೆ ನೀವು ಒಂದು ನಿಮಿಷ ಇತ್ತು ಗೈಸ್ ಇಲ್ಲೇ. ಅಯ್ಯೋ ಸತಿ ಗೊತ್ತಿಲ್ಲ ಎಲ್ಲೋಯ್ತಂತ. ಇದು ಏನಂತ ಗೊತ್ತಿಲ್ಲ, ಇದು ಮಿಕ್ಸರ್. ಅಯ್ಯೋ ಗೈಸ್ ಅದು ಇಲ್ಲಲ್ಲ. ಸೌರರು ವಿಡಿಯೋ ಲಾಂಗಾಗಿ ಹೋಗ್ತೀವಿ ಅಂದ್ಕೋಬೇಡಿ, ವಿಡಿಯೋದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಸೊ ಇದು ಹೀಟ್ ಆಯಿತು, ಆದರೆ ಇದು ಒಂಥರ ಐತಿ ಇಲ್ಲಿ. ಸೊ ಇವಾಗ ನಾವು ಬ್ಯಾಟರ್ ಹಾಕೋಕ್ಕೆ ಶುರು ಮಾಡೋಣ. ಸೊ ಬ್ಯಾಟ್ರ್ ಅಂದಂಗೆ ನೆನ್ಪು ಬಂತು. ಸೊ ಇಡ್ಲಿ ಬ್ಯಾಟ್ರ್, ದೋಸೆ ಬ್ಯಾಟ್ರೆಲ್ಲ ನಾನು ಹಾಕೋಕ್ಕೆ ಕಲ್ತ್ಕೊಂಡಿದ್ದೀನಿ. ಸೊ ಈ ಚಾಕ್ಲೇಟು ಬೇಕಿದ್ರೆ ಬೇಡನೂ ಅನಿಸುತ್ತೆ, ಬೇಕಿದ್ರೆ ಹಾಕ್ಕೋಬೋದು. ಆದರೆ ನಾನು ಹಾಕ್ತಿಲ್ಲ ಸದ್ಯಕ್ಕೆ. ನನಗೇನು ಭಯ ಅಂದರೆ ಇದು ಬಿದ್ದೋದ್ರೆ ಕಷ್ಟ ಅಂತ ನನಗೆ ಭಯ. ಬಿಕಾಸ್ ಆಫ್
ದಿಸ್ ವಿಲ್ ಬಿ ಹೀಟೆಡ್ ಸೂನ್ಲಿ ಅಂತ ಹೇಳ್ತಾರೆ. ಅಮ್ಮ ಎಲ್ಲ ಹೇಳ್ತಿರ್ತಾರೆ ಇದರಲ್ಲಿ. ಅಮ್ಮ ಯಾವತ್ತೂ ಮಾಡಿಲ್ಲ, ಮಾಡಿದ್ರೂ ಚೆನ್ನಾಗಿ ಬರಲ್ಲ ಅಂತ. ಆದರೆ ನಾನು ಕೈ ಇಟ್ಟರೆ ಹೆಂಗೆ ಗೈಸ್ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್ ನನಗೆ. ಸೀರಿಯಸ್ಸಾಗಿ ಹೇಳ್ತೀನಿ, ಈ ಕುಕ್ಕಿಂಗ್ ವ್ಲಾಗಲ್ಲಿ ನಾನು ಎಷ್ಟು ಕುಕ್ಕಿಂಗ್ಗಳು ಮಾಡಿದ್ದೀನಿ. ನಾನು ಒಬ್ಬನೇ ಇದ್ದದೇನೋ ಒಂದು ಡಿಶ್ ಏನೋ ಮಾಡಿದ್ದೆ. ಮತ್ತು ಇನ್ನೂ ಹಳೆ ಮನೇಲೆಲ್ಲ ಸಖತ್ ಕುಕ್ಕಿಂಗ್ಗಳು ಇರ್ತಿತ್ತು ನಮ್ಮ ಮನೇಲಿ. ಆದರೆ ಆವಾಗ ವೀಡಿಯೋ ತೆಗಿಲಿಕ್ಕಾಗಿಲ್ಲ ನೋಡಿ, ಯಾಕಂದರೆ ಆವಾಗ ಕೊರೋನಾ ಟೈಮ್ ಬೇರೆ. ಕೊರೋನಾದಲ್ಲಿ ಏನು ಮಾಡೋದಂತಲೂ ಗೊತ್ತಿಲ್ಲ. ಪ್ರಾಡಕ್ಟ್ಗಳು ಸೇಲ್ ಆಗ್ತಿರಲಿಲ್ಲ. ಪ್ರಾಡಕ್ಟ್ಗಳು ಸೇಲ್ ಆಗ್ತಿತ್ತು, ಬರೋದು ಲೇಟು, 1 ವಾರ 2 ವಾರ ಆ ಥರ ಬರ್ತಿತ್ತು. ಇವಾಗಲೇ ಗೈಸ್ ಒಂಚೂರು ಇದಾಗಿರೋದು, ಮೈಂಡ್ ರಿಲ್ಯಾಕ್ಸು ಪ್ಲಸ್ ಇದಾಗಿರೋದು. ನೋಡಿದ್ರೆ ನಾನು ಹೇಳಿಲ್ವಾ ಸಾಲಲ್ಲ ಅಂತ ಬ್ಯಾಟ್ರು ನೋಡಿರಿ. 1 ಖಾಲಿ ಬಿತ್ತು. ಆದರೆ ನಾವು ಗೊತ್ತಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ನಾವು ಅಂಥವ್ರು. ಸೊ ಇಲ್ಲಿ ನೋಡ್ಕೊಬೋದು, ನಾನು ಏನು ಎಣ್ಣೆ ಏನು ಸವರಿಲ್ಲ, ಹಂಗೆ ಇದು ಮಾಡ್ತಿದ್ದೀನಿ ಸರ್, ನೋಡ್ಕೊಬೋದು. ಇಲ್ಲಿ ಆಯ್ತಲ್ಲ. ಸೊ ಇದಾದಮೇಲೆ ನಾವು ಇವಾಗ ಅದನ್ನು ಒಂದು 5 ನಿಮಿಷಕ್ಕೆ ಬಿಟ್ಬಿಡೋಣ, ಆಯಿತಾ. ಈ ಸ್ಪೂನಲ್ಲೇ ನಾನು ಯಾವಾಗಲೂ ದಿಸ್ ಸ್ಪೂನ್ ಈಸ್ ಮೈ ವೆಪನ್ ಟು ಎತ್ತಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅಯ್ಯೋ ಗೈಸ್, ಸಾರಿ ಗೈಸ್, 1 ನಿಮಿಷ ಪಾಸ್. ಏನಿಲ್ಲ, ಆ ವಿಡಿಯೋ ಬೈಕ್ಕೆ ವಿಡಿಯೋ ಇನ್ನೇನು ದೊಡ್ಡದಾದರೆ ನನ್ನ ಹತ್ರ ಸದ್ಯಕ್ಕೆ ಇವಾಗ ಲ್ಯಾಪ್ಟಾಪ್ ಇಲ್ಲ ಗೈಸ್, ನೋಡ್ಬೋದು ಇದು ಹಿಂಗೆ ಬರುತ್ತೆ, ಪರವಾಗಿಲ್ಲ. ನಾನು ಆದ್ರೂ ನಮ್ಮ ಇದಕ್ಕೆ ಸಂತೋಷಕ್ಕೆ ನಾವು ಎತ್ತಲೇಬೇಕು. ಇದು ಹೆಂಗೆ ಬರಲಿ. ಆದರೆ ಚಾಕ್ಲೇಟ್ ಹಾಕಿದರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಆದರೆ ಚಾಕ್ಲೇಟ್ ಮರ್ತೋದೆ ನೋಡಿ. ಸೊ ಇದು ಹಿಂಗೂ ಹಾಕ್ಬೋದು, ಹೆಂಗೆ ಬೇಕಿರೋ ಹಾಕ್ಬೋದು. ಆದರೆ ಅದು ಬೇಯಬೇಕಂತ ನನ್ನ ಅನುಸಾರ. ಇದು ನೋಡ್ಬೋದು ಗೈಸ್, ಅಯ್ಯೋ ಇದು ಉಬ್ಬಿದ್ರೆ ಕಷ್ಟ ಇದು. ಸೊ ಅದಕ್ಕೆ ನಾನು ಬೇಗ ಹಾಕ್ತಿರೋದು. ಬ್ಯಾಟ್ರಿ ಖಾಲಿ, ಇವಾಗಲೇ ಹೇಳ್ತಿದ್ದೀನಿ, ಬ್ಯಾಟ್ರಿ ಖಾಲಿ. ಸೊ ತಮ್ಲೈನ್ ಹಾಕಿ ಎಲ್ಲ ಮಾಡಿ ಮಟ್ಟ ಅಷ್ಟೊತ್ತಿಗೆ ಹೋಗುತ್ತೆ, ಟೈಮ್ ಆಗುತ್ತೆ. ಸೊ ಇದನ್ನ ಹಿಂಗೆ ಬಿಟ್ಟು ನಾವು ಕ್ಲೀನಿಂಗ್ ಕೆಲಸಗಳ್ನ ಮಾಡೋಣ. ಹೆಂಗೋ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಕೊಂಡು ನನಗೆ ಬೇರೆ ಭಯ ಬಂದುಬಿಡ್ತು ಸಡನ್ನಾಗಿ, ಹೆಂಗಪ್ಪ ಎಡಿಟ್ ಮಾಡೋದಂತ. ಆದರೆ ಪರವಾಗಿಲ್ಲ ಗೈಸ್. ಟೇಸ್ಟ್ ಚೆನ್ನಾಗಿದೆ ಗೈಸ್, ಟೇಸ್ಟ್ ಮಾಡಿದೆ ನಾನು ಇವಾಗ, ಜಸ್ಟು ಸಖತ್ತಾಗಿ ಬಂದಿದೆ. ನಾವು ಇದಕ್ಕೆ ವೆನಿಲಾ ಆ್ಯಡ್ ಮಾಡಿದರೆ ವೆನಿಲಾ ಫ್ಲೇವರ್ ಬರ್ತಿತ್ತು. ಅದೇ ನಾವು ಇದರಲ್ಲಿ ಡಿಫ್ರೆಂಟಾಗಿ ಯಾವುದದು ಸ್ಟ್ರಾಬೆರಿ ಫ್ಲೇವರ್ ಆ್ಯಡ್ ಮಾಡಿದ್ವಿ, ಸಕ್ಕತ್ತಾಗಿದೆ. ಒಂದು ಮಿಡ್ಲಲ್ಲಿ ಇರೋದನ್ನು ಬಿಟ್ಟೆ, ಕರಿಗಪ್ಪ ಗೋಲ್ಗಪ್ಪ ಆಗೋಯ್ತದು, ಪರವಾಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಕುಕ್ಕಿಂಗ್ ಅಂದರೆ ಕಲ್ತ್ಕೊಳ್ಳೇಬೇಕು, ಕಲ್ತ್ಕೊತೀನಿ. ಸೊ ಇವಾಗ ನಾವು ಕಿಚನ್ ಕ್ಲೀನಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಫ್ಲಪ್ಪಿ ಆಯಿತಾ ಇಲ್ವಾ? ಗೈಸ್ 1 ನಿಮಿಷ, ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ. ಪ್ಲೇಟಲ್ಲಿ ಹಾಕೋಣ. ಬೆಂದಿದೆ, ಚೆನ್ನಾಗಿ ಬಂದ್ಬಿಟ್ಟಿದೆ, ಸಕ್ಕತ್ತಾಗಿ ಬಂದಿದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಕರಗೋದೆಲ್ಲ ನನ್ನ ತಪ್ಪಲ್ಲ, ಯಾಕಂದರೆ ಎತ್ತಕ್ಕೆ ಕಷ್ಟ ಇದು. ಸೊ ಹುಳಿ ಒಗ್ಗಟ್ಟು ಅಂತಾರೆ. ಸೊ ಅದೇನೋ ಅಂತಾರೆ, ನನಗೂ ನೆನ್ಪು ಬರಲಿಲ್ಲ. ಸೊ ಇದೆಲ್ಲ ಹಾಕ್ಬಿಟ್ಟು ಬಿಸಿ ಟೇಸ್ಟ್ ಮಾಡಿ ನೋಡುವ. ಗೈಸ್ 1 ನಿಮಿಷ ಇದನ್ನು ಇಟ್ಬಿಟ್ಟು ಇದು ಕಂಟಿನ್ಯೂ ಮಾಡೋಣ ವೀಡಿಯೋನ.
ಸೊ ಇಷ್ಟೇ ನಮ್ಮ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡ್ತಾನೆ ಇರಿ. ಯಾಕಂದರೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳು ಆಮೇಲೆ ಬರ್ತಾನೆ ಇರ್ತವೆ. ಸೊ ನಾನು ನಿಮಗೆ ಇರಿಟೇಟು, ಜೋಕು, ಇದೇನಂತಾರೆ ಬೋರು, ಆ ಥರದ್ದು ಏನೂ ಓಡಿಸಲ್ಲ. ಇದೇ ನಮ್ಮ ಮೇಯ್ನ್ ಐಟಮ್. ಅಂದರೆ ಅದೇ ನನ್ನ ಏಮ್ ಅಲ್ಲ, ನನ್ನ ಏಮ್ ಇನ್ನೂ ಜಾಸ್ತಿನೇ ಇದೆ. ಸೊ ವ್ಲಾಗ್ ಮಾಡೋದಂತೂ ಅಲ್ಲ, ವ್ಲಾಗ್ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗಾಗಿ ಏನಾದರೂ ಮಾಡ್ತಾನೆ ಇರೋಣ. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡುವ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಟಂಗ್ ಅಂತ ಒತ್ತೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.